ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಫುಡ್ಸ್ ಚಾನಲ್. ಇವತ್ತಿನ ರೆಸಿಪಿ ಸೋಯಾ ಬಿರಿಯಾನಿ. ನಾವು ಚಿಕನ್ ಬಿರಿಯಾನಿ ಯಾವಾಗ ತಿನ್ನೋಕ್ಕಾಗದೇ ಇರಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ. ಸೇಮ್ ಚಿಕನ್ ಬಿರಿಯಾನಿ ಥರ ಟೇಸ್ಟ್ ಬರುತ್ತೆ. ಇದು ಸೋಯಾ ಚಂಕ್ಸ್ನ ನಾನು 50 ಗ್ರಾಮ್ಸ್ ತೊಗೊಂಡಿದ್ದೀನಿ. ಮೊಸರು 6 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರು 1 ಸ್ಪೂನ್ ಆಗೋಷ್ಟು, ಗರಂ ಮಸಾಲ ಪೌಡರು 1 ಸ್ಪೂನ್ ಆಗೋಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ನಾನು ಹಾಕಬೇಕಾದ್ರೆ ಹೇಳ್ತೀನಿ ಎಷ್ಟು ಬೇಕಾಗುತ್ತೆ ಅಂತ, 3ರಿಂದ 4 ಪಲಾವ್ ಎಲೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಲವಂಗ ಪೌಡರ್, ಸ್ವಲ್ಪ ಚಕ್ಕೆ ಪೌಡರು, ಹೋಮ್ಮೇಡ್ ಮಸಾಲ ಪೌಡರು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಧನಿಯಾ ಪೌಡರು 1 ಸ್ಪೂನ್ ಆಗೋಷ್ಟು ತೊಗೊಳ್ಳಿ, ಒಂದು 10 ಬೆಳ್ಳುಳ್ಳಿ, 1/2 ಇಂಚ್ ಆಗೋಷ್ಟು ಶುಂಠಿ, ಅರ್ಧ ಇಂಚು ಸಾಕು, 8 ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೈ ತುಂಬ ಪುದೀನ, ಕೈ ತುಂಬ ಕೊತ್ತಂಬರಿ ಸೊಪ್ಪು, 2 ಕೈ ತುಂಬ ಎತ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು ಹಾಕಿದ್ರೆ, 1 ಗ್ಲಾಸ್ ಆಗೋಷ್ಟು ಅಕ್ಕಿ, 250 ml ಇರುತ್ತೆ ಅದು, ಉಪ್ಪು, ಕಲುಪ್ಪೋದು. ಈಗ ನಾನು ಸೋಯಾ ಚಂಕ್ಸ್ನ ಒಂದು ದೊಡ್ಡ ಬೌಲಲ್ಲಿ ಹಾಕಿದ್ದೀನಿ. ಇದಕ್ಕೆ ನಾನು ಬಿಸಿ ನೀರು, ಕುದಿಸಿರೋ ನೀರು ಹಾಕ್ತಾಯಿದ್ದೀನಿ. ಕುದೀತಾ ಇರಬೇಕಾದ್ರೇ ಹಾಕ್ಕೊಳ್ಳಿ, ಬೆಚ್ಚಗಿದೆ ಅನ್ನೋಗ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಅದು ಚೆನ್ನಾಗಾಗೋದಿಲ್ಲ. ಸೊ ಈ ಥರ ಪ್ಲೇಟ್ ಮುಚ್ಚಿ 4ರಿಂದ 8 ನಿಮಿಷ ಬಿಟ್ಬಿಡಿ. 8 ನಿಮಿಷ ಆದಮೇಲೆ ಈ ಥರ ಸೋಸ್ಕೊಳ್ಳಿ. ಈಗ ಇದಕ್ಕೆ ನಾವು ನಾರ್ಮಲ್ ವಾಟರ್ ಹಾಕಿ ಬಿಡೋಣ. ಈಗ ಇದನ್ನು ಚೆನ್ನಾಗಿ ಹಿಂಡ್ಕೊಬೇಕಾಗುತ್ತೆ, ಯಾಕಂದರೆ ನೀರು ಹೀರ್ಕೊಂಡಿರುತ್ತೆ. ಅದಕ್ಕೆ ಹಾಗೆ ಹಾಕ್ಬಿಟ್ರೆ ನಾವು ತಿನ್ನಬೇಕಾದ್ರೆ ನೀರು ಸಿಗುತ್ತೆ, ಆ ಥರ ಬೇಡ. ಅದಕ್ಕೋಸ್ಕರ ಈ ಥರ ಮಾಡ್ಕೊಬೇಕು. ಮೊಸರು, ಉಪ್ಪು, ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಇದನ್ನೆಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮೊದಲಿಗೆ ಮ್ಯಾಗ್ರಿನೇಟ್ ಮಾಡ್ಕೊಬೇಕು ಸೋಯಾ ಚಂಕ್ಸ್ನ. ಅದಕ್ಕೋಸ್ಕರ ನಾನೀಗ ಮೊಸರು, ಉಪ್ಪು, ಚಿಲ್ಲಿ ಪೌಡರ್, ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ನೀರನ್ನ ಹಿಂಡಿಟ್ಕೊಂಡಿದ್ದೀರಲ್ಲ, ಅದನ್ನು ಸೋಯಾ ಚಂಕ್ಸ್ನ ಇವಾಗ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಉಪ್ಪು ಮತ್ತು ಖಾರ ಚೆನ್ನಾಗೇ ಹಿಡಿಬೇಕು ಅದಕ್ಕೋಸ್ಕರ ಈ ಥರ ಮ್ಯಾಗ್ನೇಟ್ ಮಾಡಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷವರೆಗೂ ಬಿಡ್ತೀನಿ. ಈಗ ಒಂದು ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯನ್ನ ಹಾಕಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ನೋಡಿ, ಈ ಥರ ರುಬ್ಬಿದ್ರೆ ಸಾಕು. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಂಡು 2 ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. 2 ಸಲ ಇಲ್ಲಾಂದರೆ 3 ಸಲ ತೊಳ್ಕೊಂಡು 2 ಸಲ ಆದರೆ ಸಾಕಾಗುತ್ತೆ. ನಾನಿಲ್ಲಿ 2 ಸಲ ಅಷ್ಟೇ ತೊಳ್ಕೊಂಡಿರೋದು. 2 ಸಲ ತೊಳ್ಕೊಂಡು ಆಮೇಲೆ ನೀರನ್ನ ಸೋಸ್ಕೊಂಡು ಮತ್ತು ಇದಕ್ಕೆ ನೀರು ಹಾಕಿ ನಾನು 10 ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ. ಇದನ್ನು ಅಷ್ಟೇ ನೆನೆಸಿರ್ತೀನಿ, ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಉದ್ರುದ್ರಾಗೆ ಸಾಫ್ಟಾಗಿ ಬರುತ್ತೆ. ಈಗ ಒಂದು ಪ್ರೆಷರ್ ಕುಕ್ಕರ್ ಎತ್ಕೊಂಡು ಅದಕ್ಕೆ 10 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಹಾಕ್ಕೊಂಡು ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಒಂದು 40 ಸೆಕೆಂಡ್ ಆಗೋಷ್ಟು ಹುರ್ಕೊಳ್ಳಿ. 40 ಸೆಕೆಂಡ್ ಆದಮೇಲೆ ಇದಕ್ಕೆ ಇವಾಗ ಚಕ್ಕೆ ಮತ್ತು ಲವಂಗ ಪೌಡರು ಹಾಕ್ಕೊಳ್ಳಿ. ಸ್ವಲ್ಪ ಆದರೆ ಸಾಕು, ಚಕ್ಕೆ ಮತ್ತು ಲವಂಗ ಪೌಡರು ಹಾಕ್ಕೊಂಡಾಮೇಲೆ ಈ ಥರ ಒಂದು ಸಲ ಕಲಿಸ್ಕೊಂಡು ಆಮೇಲೆ ಹೋಮ್ಮೇಡ್ ಮಸಾಲ ಪೌಡರ್ನ 1 ಸ್ಪೂನ್ ಹಾಕ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊತಾ ಇದ್ದೀರಿ. ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡಾಮೇಲೆ ನಾವು ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನ ಹಾಕ್ಕೊಂಡಾಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಏನಕ್ಕೆ ಈ ಪೌಡರ್ನೆಲ್ಲ ಹಾಕ್ಕೊತಾ ಇದ್ದೀನಿ ಅಂದರೆ ಹಸಿ ವಾಸನೆ ಹೋಗಬೇಕು, ಅದಕ್ಕೋಸ್ಕರ. ಈಗ ಟೊಮೆಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಮುಂಚೆನೇ ಹಾಕ್ಕೊಬೋದು. ಹಸಿ ವಾಸನೆ ಹೋಗಬೇಕು ಪೌಡರಲ್ಲಿರೋದು, ಅದಕ್ಕೋಸ್ಕರ ಆ ಥರ ಮಾಡಿದ್ದು. ಲಿಡ್ ಕ್ಲೋಸ್ ಮಾಡಿ 1 ನಿಮಿಷವರೆಗೂ ಹಾಗೆ ಬಿಡ್ತೀನಿ ಲೋ ಫ್ಲೇಮಲ್ಲಿ. 1 ನಿಮಿಷ ಆಮೇಲೆ ಇದಕ್ಕೆ ಇವಾಗ ಮೊಸರು ಹಾಕ್ಕೊತಾ ಇದ್ದೀನಿ. ಈ ಮೊಸರು ಆಪ್ಷನಲ್ಲು, ನಿಮ್ಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಮ್ಯಾಗ್ರಿನೇಟ್ ಮಾಡಿರೋದ್ರಲ್ಲಿ ಹಾಕಿರ್ತೀವಿ. ಇದು ಟೋಟಲಿ ಆಪ್ಷನಲ್, ಆದರೆ ನಾನು ಹಾಕ್ಕೊತಾ ಇದ್ದೀನಿ. ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೇನಾದರೂ ಜಾಸ್ತಿ ಅನಿಸಿದ್ರೆ ಅಂದರೆ ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ 10 ನಿಮಿಷ ಆಗಿರೋ ಸೋಯಾ ಚಂಕ್ಸ್ನ ಮ್ಯಾಗ್ನೇಟ್ ಮಾಡಾದ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಕುಕ್ಕರ್ನಲ್ಲಿ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡಾಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಹಾಕಿರೋ ಮಸಾಲ, ಇನ್ನಷ್ಟು ಮಸಾಲ ಚೆನ್ನಾಗಿ ಹಿಡೀಲಿ ಅಂತ ಹಾಕ್ಕೊಂಡು ಕಲಸಾಮೇಲೆ ಲೋ ಫ್ಲೇಮಲ್ಲಿಟ್ಟು 1 ನಿಮಿಷವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ಆಗಾಗ ನೀವು ತಿರ್ಸ್ಕೊಳ್ಬೇಕು. ನೋಡಿ, ಈ ಥರ ಕಾಣುತ್ತೆ. ಸೊ ಇವಾಗ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ಹಾಕ್ಕೊಂಡಿದ್ದೀರಿ, ಅದಕ್ಕೋಸ್ಕರ. ಸೋಯಾ ಚಂಕ್ಸ್ಗೆ ಹಾಕ್ಕೊಂಡಿದ್ದೀರಿ. ಇನ್ನು ಈರುಳ್ಳಿ ಅದಕ್ಕೆಲ್ಲ ನಾನು ಒಂದೇ ಸಲ
ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆಲ್ಲ ಅವಾಗೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾವು 1 ಲೋಟ ಅಕ್ಕಿ ತೊಗೊಂಡ್ರೆ ನೀವು ಅದರ ಡಬಲ್ ಆಗೋಷ್ಟು ನೀರು ಹಾಕ್ಕೊಬೇಕು. 2 ಲೋಟ ಅಂದರೆ ನೀವು 4 ಲೋಟ ಹಾಕ್ಕೊಬೇಕಾಗುತ್ತೆ. ನಾನು ಇಲ್ಲಿ 2 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಈ ಥರ 2 ವಿಸಿಲ್ ಆಗೋವರೆಗೂ ಬಿಡಬೇಕು. 2 ವಿಸಿಲ್ ಆಮೇಲೆ ಎಲ್ಲ ಹಬೆ ಎಲ್ಲ ಇಳಿದ ಆಮೇಲೆ ವಿಸಿಲ್ ಎತ್ತಿ ಲಿಡ್ ತೆಗೀರಿ. ಅದು ಮುಂಚೆ ತೆಗಿಯೋಕ್ಕೆ ಹೋಗಬೇಡಿ, ಅನ್ನನೂ ಬೆಂದಿರಲ್ಲ. ಆಮೇಲೆ ಅದು ಹಬೆ ಮುಖಕ್ಕೆ ಹೊಡೆಯುತ್ತೆ, ಸೊ ಮುಖ ಉರಿಯುತ್ತೆ. ಅದಕ್ಕೋಸ್ಕರ ನೋಡಿ, ಅನ್ನ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಾಗಿದ್ರೆ ಉದ್ರಾಗೆ ಮತ್ತು ಸಾಫ್ಟಾಗೂ ಇತ್ತು ತಿನ್ನಬೇಕಾದ್ರೆ. ಸೊ ಈಗ ಸರ್ವ್ ಮಾಡ್ಕೊಳ್ಳಿ ಒಂದು ಪ್ಲೇಟಿಗೆ. ನೋಡಿ, ತುಂಬ ಈಸಿ ಆ್ಯಂಡ್ ಸಿಂಪಲ್ಲು. ಈ ಥರ ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೇಮ್ ಚಿಕನ್ ಬಿರಿಯಾನಿ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.